ಘಾಟ್ ಬೈರ ಅದು ದಂತ ಕಳ್ಕೊಂಡಿದೆ, ಏನಾಗಿರ್ಬೋದು ಅದು? ಚಾರ್ಮುಡಿ ಘಾಟಲ್ಲಿರೋದು ಬೈರ ಬೈರನೆಯ ಅಲ್ಲ ಬೇರೆನ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ನಾನು ಈ ಬೈರನ ವಿಚಾರ ಒಂಚೂರು, ಬೈರ ಅಂದಮೇಲೆ ಬೈರನ ಹಿನ್ನೆಲೆ ಒಂಚೂರು ಹೇಳ್ಬೇಕು. ಸುಮಾರು 3-4 ವರ್ಷದ ಹಿಂದೆ ಒಂದು ಬೃಹತ್ಕಾರದ ಒಂದು ಭಾರಿ ದೊಡ್ಡ ಆನೆ ಸಕಲೇಶ್ಪುರ ತಾಲೂಕಿನ, ಅದಕ್ಕಿಂತ ಮೊದಲೇ ನಾನು ಮತ್ತೊಂದು ವಿಚಾರ ಹೇಳ್ಬೇಕು. ಸಕಲೇಶ್ಪುರ ತಾಲೂಕಲ್ಲಿ ಸುಮಾರು 3 ಮತ್ತೆ ಮೂಡಿಗೆರೆ ತಾಲೂಕಲ್ಲಿ 3 ಕಾಲಭೈರವ ದೇವಸ್ಥಾನ, 6 ಕಾಲಭೈರವ ದೇವಸ್ಥಾನಗಳು ಪಶ್ಚಿಮ ಘಟ್ಟದ ಬಾರ್ಡ್ರಲ್ಲಿ 700 ವರ್ಷದ ಹಿಂದೆ ಹೊಯ್ಸಳರ ಕಾಲದಲ್ಲಿ ಕಲ್ಲಿನ ದೇವಸ್ಥಾನಗಳನ್ನ ಕಟ್ತಾರೆ. ಅವೆಲ್ಲ ಪಶ್ಚಿಮ ಘಟ್ಟದ ಬಾರ್ಡರಲ್ಲಿ. ಆ ದೇವಸ್ಥಾನಗಳ, ಆ ಕಾಲಭೈರವ ದೇವಸ್ಥಾನದ ಹಿಂಭಾಗಕ್ಕೆಲ್ಲ ಪಶ್ಚಿಮ ಘಟ್ಟ, ಅದರಿಂದ ಯಾವುದೇ ಊರು ಯಾವುದು ಇಲ್ಲ. ಅಲ್ಲೆಲ್ಲ ಪಶ್ಚಿಮ ಘಟ್ಟದ ಸಾವಿರಾರು 100 ಕಿಲೋಮೀಟರ್ ಕಾಡುಗಳು. ಅದರಲ್ಲಿ ಒಂದು ಬೆಟ್ಟದ ದೇವರ ಗುಡಿ ಅಂತ ಒಂದು ಇದೆ, ಅಲ್ಲಿ ಕಾಲಭೈರವ ಇರೋದು. ಅದು ಸಕಲೇಶ್ಪುರ ತಾಲೂಕು ಆನಬಾಳು ಹೋಬಳಿ, ಅಲ್ಲಿ ಮರಗುಂದ ಅನ್ನೋ ಒಂದು ಗ್ರಾಮದಲ್ಲಿರೋದು. ಅದರಲ್ಲಿ ಆನಬಾಳು ಹೋಬಳಿಯಲ್ಲಿ 3 ಕಾಲಭೈರವ, ಇನ್ನು ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಹೋಬಳಿ ಆ ಭಾಗದಲ್ಲಿ ಚಾರ್ಮುಡಿ ಘಾಟಿ, ಆ ಭಾಗದಲ್ಲಿ ಒಂದು 3 ದೇವಸ್ಥಾನಗಳು, ಒಟ್ಟಿಗೆ 6 ದೇವಸ್ಥಾನಗಳಿವೆ. ಇದು ಬೆಟ್ಟದ ದೇವರ ಗುಡಿ ಅಂತ, ಅದು ನಮ್ಮ ಆನಬಾಳು ಹೋಬಳಿಗೆ ಸೇರಿದ ಮರಗುಂದ ಗ್ರಾಮ, ದೇವಲಕೆರೆ ಪಂಚಾಯಿತಿಗೆ ಸೇರಿದ ಒಂದು ಗ್ರಾಮ. ಒಂದು 10 ಅಲ್ಲಿ ಶೋಲಾ ಬೆಟ್ಟಗಳು. ಆ ದೇವಸ್ಥಾನದ ಹಿಂಭಾಗಕ್ಕೆಲ್ಲ ಭಯಂಕರವಾದ ಫಾರೆಸ್ಟ್ ಇರೋದು. ಅಲ್ಲಿ ಒಂದು ಜೇನ್ಕಲ್ ಬೆಟ್ಟ ಅಂತ 4600 ಅಡಿ ಎತ್ತರದ ಒಂದು ಜೇನ್ಕಲ್ ಬೆಟ್ಟ ಅಂತ ಒಂದು ಬೆಟ್ಟ ಇದೆ. ಅದೇ ಈ ಭಾಗದಲ್ಲಿ ಪಾಂಡವರ ಬೆಟ್ಟ ಅಂತ ಒಂದು ಬೆಟ್ಟ ಇದೆ. ಅಲ್ಲಿಂದ ಮುಂದೆ ಪಶ್ಚಿಮ ಘಟ್ಟಗಳ ಶ್ರೇಣಿಗಳು ಶುರುವಾಗ್ತವೆ. ನಾನು ದಕ್ಷಿಣ ಭಾಗ ದಿಕ್ಕಿಗೆ ಮುಖ ಹಾಕಿ ನಿಂತಿದ್ದೇನೆ ಅಂದ್ರೆ ನನ್ನ ಎದುರಿಗೆ ಸುಮಾರು 106 ಕಿಲೋಮೀಟರ್ಗಳ ದೂರ ಬೆಟ್ಟಗಳ ಶ್ರೇಣಿಗಳು, ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣ ಕಾಡುಗಳು ಇರೋದು. ನನ್ನ ಎಡಭಾಗಕ್ಕೆ ಜೇನ್ಕಲ್ ಬೆಟ್ಟ ಅಂತ ಒಂದು ಸುಮಾರು 4600ರಿಂದ 700 ಅಡಿ ಎತ್ತರ ಇರುವ ಒಂದು ಘನಘೋರ ಫಾರೆಸ್ಟ್. ಆ ಬೆಟ್ಟಗಳಲ್ಲಿ ಕರಡಿ, ಆ ತಳಭಾಗದಲ್ಲಿ ಆನೆಗಳು ಎಲ್ಲ ಇರೋಂಥ ಕಾಡುಗಳು ಅವು. ಅದರ ಬಲಭಾಗದಲ್ಲಿ ಒಂದು ಪಾಂಡವರ ಬೆಟ್ಟ ಅಂತ ಇದೆ. ಅದರ ಮಧ್ಯದಲ್ಲಿ ಈ ಬೆಟ್ಟದ ದೇವರ ಗುಡಿ ಇರೋದು. ಅದು ಶೋಲಾ ಫಾರೆಸ್ಟ್. ಶೋಲಾ ಫಾರೆಸ್ಟ್ ಅಂದ್ರೆ, ಶೋಲಾ ಅನ್ನೋ ಪದ ತಮಿಳಿನ ಪದ. ಅದು ಶೋಲಾ ಅಂದ್ರೆ ಬೆಟ್ಟಗಳ ಮೇಲೆ ಹುಲ್ಲು, ಬೆಟ್ಟದ ತಳಭಾಗದಲ್ಲಿ ಕಾಡು ಮತ್ತು ನೀರು ಇರುವ ಪ್ರದೇಶ ಅಂತ ಹೆಸರು. ಅದು ಪಶ್ಚಿಮ ಘಟ್ಟದ 2000 ಅಡಿಗಳ ಮೇಲೆ, ಸಮುದ್ರ ಮಟ್ಟದಿಂದ ಮೇಲೆ ಈ ಬೆಟ್ಟಗಳು ಕಾಣಿಸ್ಕೊಂತವು, ಶೋಲಾ ಬೆಟ್ಟಗಳು. ಅಲ್ಲಿ ಒಂದು ದಿವಸ ಮಧ್ಯಾಹ್ನ ಒಂದು 11 ಗಂಟೆಗೆ ಒಂದು ಭಯಂಕರ ಒಂದು ಆನೆ ಬಂದು ಹೊರಟು ಶೋಲಾ ಬೆಟ್ಟಗಳಲ್ಲಿ ನಡ್ಕೊ ಬಂದಾಗ, ಅದನ್ನ ವಿಡಿಯೋ ಮಾಡಿದಾಗ ಅದು ಒಂದು ವೈರಲ್ ಆಗುತ್ತೆ. ಆಮೇಲೆ ಅದು ಏಕಕಾಲದಲ್ಲಿ ಅದರದ್ದು ಆ ಕಡೆ ಇರೋದೇ ಮೂಡಿಗೆರೆ ತಾಲೂಕು. ಅಲ್ಲಿ ಹುಡುಗರು ಒಂದು ಗೌಡಳ್ಳಿ ಅಂತ, ಆ ಭಾಗದ ಹುಡುಗರುಗಳು ಜೊತೆಗೆ ನಾನು ಸೇರ್ಕೊಂಡಿದ್ದೆ. ಎಲ್ಲರೂ ಸೇರಿ ಕಾಲಭೈರವನ ದೇವಸ್ಥಾನದ ಹತ್ರ ಬಂದಿದ್ರಿಂದ ಆ ಆನೆಗೊಂದು ಭೈರವ ಅಂತ ಹೆಸರಿಡ್ತೀವಿ. ಅದು ಲಾಸ್ಟಿಗೆ ಬೈರ ಅಂತ ಫೇಮಸ್ ಆಗ್ತದೆ. ಅದು ಎಷ್ಟು ವೈರಲ್ ಆಗ್ತದೆ ಅಂದ್ರೆ ಇಡೀ ಎಲ್ಲಾ ಕಡೆನೂ ಬೈರ 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 ಅಂತ ಆಗುತ್ತೆ. ಅದೇ ಸಮಯದಲ್ಲಿ 15-20 ದಿವಸದಲ್ಲಿ ಒಂದು ಆನೆ ಆ ಮೂಡಿಗೆರೆ ಭಾಗದಲ್ಲಿ ಗೌಡಳ್ಳಿಯಿಂದ ಸ್ವಲ್ಪ ಮುಂದೆ ಒಂದು ರೋಡ್ ಸೈಡ್ ಅಲ್ಲಿ ಒಬ್ಬ ಅರ್ಜುನ ಅಂತ ಒಬ್ಬ ಅನಾಥ ಮನುಷ್ಯ ನಡ್ಕ ಹೋಗ್ತಿರ್ಬೇಕಾದ್ರೆ ಒಂದು ಆನೆ ಸಾಮಾನ್ಯ ಅಂದ್ರೆ ಒಂದು 3-4 ಗಂಟೆ ಟೈಮಲ್ಲಿ ಮಳೆಗಾಲದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಪ್ಲಾಸ್ಟಿಕ್ ತಲೆಗೆ ಮೇಲೆ ಹಾಕೊಂಡು, ಅಂದ್ರೆ ಉದ್ದನೆ ಪ್ಲಾಸ್ಟಿಕ್ ಮಳೆಗಾಲದಲ್ಲಿ ನಾವು ಮಲೆನಾಡಲ್ಲಿ ಹಾಕೋದು. ಅವಾಗ ಆ ಒಂದು ಆನೆ ಎಡಭಾಗದಿಂದ ಬಂದು ಅವನ್ನ ಹೊತ್ಕೊಂಡು ಹೋಗಿ ಆ ಕಡೆಗೆ ಹೋಗಿ ಕೊಂದು ಹೋಗ್ತದೆ.
ಆಮೇಲೆ ಗೀಳಿಡ್ತದೆ. ಅದರ ಬೆನ್ನ ಮೇಲೆ ಒಂಟೆ ತರದ ಒಂದು ಉಬ್ಬಿರುತ್ತೆ. ಅದು ಸಾಯಿಸಿದ ಕೂಡಲೇ ಏನಾಗ್ತದೆ, ಮೂಡಿಗೆರೆ ಚಿಕ್ಕಮಗಳೂರು ಭಾಗದ ಪೇಪರ್ನವರು ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾದವರು ಇವರೆಲ್ಲ ಇದೇ ಬೈರ ಅಂತ ಹೇಳಿದ್ದೆ, ಅದಕ್ಕೆ ಬೈರ ಅಂತ ಹೆಸರಿಟ್ಟು. ಆಮೇಲೆ ಮುಂದೆ ಅದು ಆನೆ ನಾವು ಅದೇ ಭಾಗದಲ್ಲಿ ಹಿಡಿದು 2-3 ತಿಂಗಳ ಮೇಲೆ ಹಿಡಿದಾದ್ಮೇಲೆ ನಾನು ಫಸ್ಟ್ ಅದು ಬಿದ್ದ ಕೂಡಲೇ ನಾನು ಕಾಡೊಳಗಿದ್ದೆ. ನಾನು ಪ್ರಶಾಂತ ಆನೆ ಮೇಲೆ ಕುತ್ಕೊಂಡು ಹೋಗಿದ್ದೆ. ಆವಾಗ ಬಿದ್ದ ಕೂಡಲೇ ನಾನು ಫಸ್ಟ್ ಆನೆ ನೆಲಕ್ಕೆ ಬಿದ್ದ ಕೂಡಲೇ ಪ್ರಶಾಂತ ಆನೆ ಮೇಲಿಂದ ಇಳಿದು ಹೋಗಿ ಒಂದು ಕೋಲ್ ತಗೊಂಡು ಕಡ್ಡಿ ಉದ್ದದ್ದು ಒಂದು 3 ಅಡಿದ ಆ ಬೆನ್ನಿನ ಮೇಲಿದ್ದ ಒಂಟೆ ಥರದ್ದೊಂದು ಉಬ್ಬಿನ ಅಳತೆ ಮಾಡಿ ನೋಡಿದೆ. ಅದು ಅವತ್ತು ನಾವಲ್ಲಿ ನೋಡಿದ ಆನೆ ಈ ಆನೆ ಎಲ್ಲ ಒಂದೇ ಅಂತ ಆಯ್ತು. ಅದೇ ಬೈರ ಅಂತ ದೊಡ್ಡ ಸುದ್ದಿ ಮಾಡಿರು. ಲಾಸ್ಟಿಗೆ ಅದು ಬೈರ ಅಲ್ಲ ಅಂತ ಎಲ್ಲ ಆದ್ಮೇಲೆ ಅದಕ್ಕೆ ಏಕಲವ್ಯ ಅಂತ ಹೆಸರಿಟ್ಟು ಈಗ ಏನು ಏಕಲವ್ಯ ಇದಕ್ಕೆ ಹೋಗ್ತಾನೆ, ಮೈಸೂರು ದಸರಕ್ಕೆ ಹೋಗ್ತಾನೆ, ಅವನೇ ಏಕಲವ್ಯ, ಅವನಿಗೆ ಬೈರ ಅಂತ ಇವ್ರು ಹೆಸರಿಟ್ಟಿದ್ರು. ಆಮೇಲೆ ಏನಾಯ್ತು, ಈ ಒರಿಜಿನಲ್ ಬೈರ ಎಲ್ಲ ಕಡೆ ಕಾಣಿಸ್ಕೊಳಕ್ಕೆ ಶುರು ಮಾಡಿದ. ಅದರದ್ದೇ ಒಂದು ಆ ಕಾರಿಡಾರ್ ಇದೆ, ಅಲ್ಲಿ ಇನ್ನೊಂದು ಕಾಲಭೈರವ ಇದೆ, ಅದಕ್ಕೆ ದೇವರ ಮನೆ ಅಂತ ಹೆಸರು. ಅದು ಚಾರ್ಮುಡಿ ಘಾಟ್ ಭಾಗದಲ್ಲಿ ಆ ಗುತ್ತಿ ಅಂತ ಗ್ರಾಮ, ಅಲ್ಲೆಲ್ಲ ಕಾಣಿಸ್ಕೊಳಕ್ಕೆ ಶುರು ಮಾಡಿದ. ಅವನು ದೊಡ್ಡ ಫೇಮಸ್ಸೇ ಆದ. ಆಮೇಲೆ ಏನಾಯ್ತು, ಅವನದೊಂದು ಅಲ್ಲಿಂದ ಅವನ ಒಂದು ಬೈರನ ಒಂದು ಕಾರಿಡಾರ್ ಎಲ್ಲಿ ಅಂದರೆ, ಅಲ್ಲಿಂದ ಚಾರ್ಮುಡಿ ಘಾಟಿಯಿಂದ ಹೀಗೆ ಶಿರಾಡಿ ಘಾಟಿಂದ ಹಿಡಿದು ಸುಬ್ರಹ್ಮಣ್ಯ ಪುಷ್ಪಗಿರಿಯವರಿಗೂ ಒಂದು ಅಲ್ಲಿ ಅದು ಆ ಕಡೆ ಒಂದು ಕಾರಿಡಾರ್. ಆದರೆ ಈ ಸೈಡು ಚಾರ್ಮುಡಿ ಘಾಟಿಂದ ಹಿಡಿದು ಬೆಳ್ತಂಗಡಿ ಭಾಗ, ಅಲ್ಲಿಂದ ಚಾರ್ಮುಡಿ ಘಾಟಿಯನ್ನು ದಾಟಿ ದೇವರ ಮನೆ ಕಾಲಭೈರವ ದೇವಸ್ಥಾನದ ಹತ್ರ ಕೆಳಗಿಳಿದು ಅಲ್ಲಿಂದ ಚಾರ್ಮುಡಿ ಘಾಟಿನ ದಾಟಿ ಅಲ್ಲಿಂದ ಮುಂದೆ ಬಲ್ಲಾಳರಾಯನ ಬೆಟ್ಟದಿಂದ ಕೆಳಭಾಗದಲ್ಲಿ ಹೋಗಿ ಅಲ್ಲಿಂದ ಮುಂದೆ ಹೋದರೆ ಕುದುರೆಮುಖ. ಆ ಕೆಳಭಾಗಕ್ಕೆ ಹೋದರೆ ಇನ್ನು ಬೆಳ್ತಂಗಡಿಯ ಕಾಡುಗಳು, ಪಶ್ಚಿಮ ಘಟ್ಟದ ಕಾಡು, ಅಷ್ಟು ಅದು ಅವನ ಕಾರಿಡಾರು. ಆಮೇಲೆ ಏನಾಗಿದೆ ಅಂದರೆ, ಈಗ ಇದ್ದಕ್ಕಿದ್ದಂಗೆ ಶಿರಾಡಿ ಅಲ್ಲ, ಚಾರ್ಮುಡಿ ಘಾಟನ ಕೆಳಭಾಗದಲ್ಲಿ ಸೋಮನ ಕಾಡು ಅನ್ನಲ್ಲಿ ಅಲ್ಲೊಂದು ಕಡೆ ಈ ಕಡೆಯಿಂದ ಹೋಗ್ತಾ ಇರ್ಬೇಕಾರೆ ನಾವು ಈಗ ಕೊಟ್ಟಿಗೆಹಾರ ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ಅಲ್ಲಿ ಒಂದು ತಗ್ಗು ಪ್ರದೇಶ, ಒಂದು ಮಟ್ಟ ಜಾಗ ಬರುತ್ತೆ. ಅಲ್ಲಿ ಒಂದು ಲೆಫ್ಟಿಗೆ ಒಂದು ರಸ್ತೆ ಇದೆ, ಅದ್ರೊಳಗೆ ಕಾಡೊಳಗೆ ಹೋದರೆ ಅಲ್ಲೊಂದು ಸ್ವಲ್ಪ ಟ್ರೈಬ್ಸ್ಗಳಿದ್ದಾರೆ. ಆ ಟ್ರೈಬ್ಸ್ಗಳ ಇರಲ್ಲಿ ಒಂದು ಚಿಕ್ಕ ಒಂದು ಸಾಮಾನ್ಯ ನದಿ ಹರಿಯುತ್ತದೆ. ಆ ನದಿ ಕೊಟ್ಟಿಗೆಹಾರದ ಹತ್ರದಿಂದ ಬಾಳೂರಿಗೆ ಇಲ್ಲ ಕೊಟ್ಟಿಗೆಹಾರ ನಾವು ಕಳಸ ಇಲ್ಲ ಹೊರನಾಡಿಗೆ ಹೋಗೋ ದಾರಿಯಲ್ಲಿ ಲೆಫ್ಟ್ ಸೈಡಿಗೆ ಒಂದು ಚಿಕ್ಕ ನದಿ ಹರಿದು ಅಲ್ಲಿ ಹರಿದು ಹೋಗುತ್ತೆ. ಅಲ್ಲಿಗೆ ಏನು ಮಾಡ್ತಾರೆ, ಇತ್ತೀಚೆಗೆ ಅದು ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣ ಕಾಡು ಜೊತೆಗೆ ಅದೊಂದು ರಿಸರ್ವ್ ಫಾರೆಸ್ಟ್. ಯಾವುದೋ ಒಂದು ಲಾಬಿ ಮಾಡಿ ಯಾರೋ ಒಬ್ಬ ಬಂದು ಈಗ ಅಲ್ಲಿ ಒಂದು ಡ್ಯಾಮ್ ಮಾಡಿದ್ದಾನೆ, ಹೈಡಲ್ ಪ್ರಾಜೆಕ್ಟ್ ಮಾಡಿದ್ದಾನೆ. ಅಲ್ಲಿ ಏನಾಯಿತು, ಈ ಆನೆಗಳದ ಕಾರಿಡಾರ್ ಕಟ್ಟಾಯಿತು. ಏನು ಈಗ ದೇವ್ರ ಮನೆ ಇಲ್ಲ ನಾಣ್ಯ ಭೈರವ ಇಲ್ಲ ಎತ್ತಿನ ಭುಜ ಈ ಕಡೆಯಿಂದ ಬಂದ ಆನೆಗಳು ಅಲ್ಲಿ ಪಾಸ್ ಆಗಿ ಅಲ್ಲಿಂದ ಸೋಮನ ಕಾಡು ಹತ್ರ ಕೆಳಗಡೆ ಒಂದು ಮಟ್ಟ ಜಾಗದಲ್ಲಿ ಹೋಗಿ ಅಲ್ಲಿಂದ ಮುಂದೆ ಅವ್ರಗಳದ್ದು ಒಂದು ಬಲ್ಲಾಳರಾಯನ ಬೆಟ್ಟದ ತಗ್ಗು ಪ್ರದೇಶಕ್ಕಾಗಿ ಹೋಗೋದೊಂದು ದಾರಿ ಇತ್ತು. ಅದು ಬೆಳ್ತಂಗಡಿಗೆ ಹೋಗಿ ಬೆಳ್ತಂಗಡಿ ಹತ್ರ ಮೇಲೆ ರೈಟಿಗೆ ಹತ್ತಿ ಏನು ನೇತ್ರಾವತಿ ನದಿ ಹುಟ್ಟೋ ಕುದುರೆಮುಖದ ಬೆಟ್ಟ ಶ್ರೇಣಿಗಳ ಕಡೆಗೆ ಹೋಗೋ ದಾರಿ ಏನಿತ್ತು ಅದು ಕಾರಿಡಾರ್ ಕಟ್ಟಾಯಿತು. ಕಾರಿಡಾರ್ ಕಟ್ಟಾದ ಕೂಡಲೇ ಅದು ಒಂದು ಹೊಸ ದಾರಿಗಳನ್ನ ಹುಡ್ಕೊಂತವೆ ಆನೆಗಳು. ಯಾವ ಪ್ರಾಣಿ ಆದರೂ ಬದುಕಕ್ಕಾಗಿ ಹೊಟ್ಟೆಪಾಡಿಗಾಗಿ ಒಂದು ದಾರಿ ಹುಡ್ಕೋಬೇಕಲ್ಲ. ಏನಾಯ್ತು, ಈ ಕಾರಿಡಾರ್ಗಳು ಕಟ್ಟಾದ ಕೂಡಲೇ ಆನೆಗೆ ಬೇರೆ ಕಾರಿಡಾರ್ ಇಲ್ಲ, ಅಲ್ಲಿ ಏನೋ ಕಷ್ಟಪಟ್ಟು ಮೇಲತ್ತಿ ಈಗ ಚಾರ್ಮುಡಿ ಘಾಟಿಯಲ್ಲಿ ಇನ್ನೊಂದು ದಾರಿ ಹುಡುಕಿ ಅಲ್ಲಿಗೆ ಈಗ ಏನಾಗ್ತದೆ ಅಂದ್ರೆ, ಆ ಕಡೆ ಈ ಕಡೆ ಪಾಸ್ ಆಗ್ತಾ ಇರಬೇಕಾದ್ರೆ
ಅಲ್ಲಿ ರೋಡ್ನ ದಾಟಲೇಬೇಕಾಗ್ತದೆ. ಆ ಟೈಮಲ್ಲಿ ಈಗ 2 ವರ್ಷದಿಂದ ಆನೆಗಳು ಬರ್ತಾ ಇದ್ದಾವೆ. ಆದರೆ ಬೈರನ್ ಥರನೇ ಆನೆಗಳು ಒಂದೆರಡು ಮೂರು ಆನೆಗಳಿದೆ, ನಾನು ನೋಡಿದ್ದೀನಿ ಅವ. ಅದರಲ್ಲಿ ಇದು ಒಂದು. ಈಗ ಏನು ಕೆರೆಕಟ್ಟೆ ಅಂತ ನಾವು ಏನು 2 ಜನನ ಸ್ಪಾಟಲ್ಲಿ ಹೊಡೆದಾಕ್ತು ಇದ್ರ ಹತ್ರ, ಶೃಂಗೇರಿ ಹತ್ರ. ಆ ಆನೆನೂ ಈ ಭಾಗಕ್ಕೆ ಬರ್ತಾ ಇತ್ತು. ಆ ಆನೆನ ನಾವು ನೋಡಿದ್ವು, ನಾವು ಫೋಟೋನು ತೆಗೆದು ಅದನ್ನ. ಅದನ್ನ ಆ ಆನೆದು ಎತ್ತಿನ ಭುಜ, ನಾಣ್ಯ ಭೈರವ ಹತ್ರ ನಾವು ಆನೆ ನೋಡಿದ್ದು. ಹೀಗೆ ಅದೊಂದು ಆನೆದು ಕಾರಿಡಾರ್. ಅಲ್ಲಿ ತುಂಬಾ ಆನೆಗಳು ಪಾಸ್ ಆಗ್ತವೆ. ಸೌತ್ ಕೆನರಾ ಕಡೆಯಿಂದ ಬರ್ತವೆ. ಸೌತ್ ಕೆನರಾ ಕಡೆಯಿಂದ ಬಂದ ಆನೆಗಳು ಸುಮಾರು ಸುಳ್ಯ ಆ ಭಾಗದಿಂದ ಆನೆಗಳು ಅಲ್ಲೇ ಹೋಗ್ತವೆ. ಯಾಕೆಂದ್ರೆ ಒಂದು ಆನೆಗೆ ಒಂದು ವರ್ಷಕ್ಕೆ ಅವಕ್ಕೆ 1,000 ಚದರ ಕಿಲೋಮೀಟರ್ ಕಾಡು ಬೇಕು. 1,000 ಚದರ ಕಿಲೋಮೀಟರ್ ಕಾಡು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಆದ್ರೂ ಒಳಗೆ ಜನವಸತಿಗಳು ಇರೋದ್ರಿಂದ ಅವುಗಳು ಶಿರಾಡಿ, ಚಾರ್ಮುಡಿ, ಪಶ್ಚಿಮ ಘಟ್ಟಗಳ ಕಾಡುಗಳನ್ನ ಅವು ಪಾಸ್ ಆಗ್ಲೇಬೇಕಾಗ್ತದೆ. ಹಳ್ಳಿಗಳನ್ನೂ ಪಾಸ್ ಆಗ್ಲೇಬೇಕಾಗ್ತದೆ. ಹಾಗಾಗಿ ಅಲ್ಲಿ ಒಂದು ಆನೆದೊಂದು ಅದೊಂದು ಜಂಕ್ಷನ್ ಅದು. ಹಾಗಾಗಿ ಬೈರ ಪದೇ ಪದೇ ಕಾಣ್ತಿದ್ದ. ಬೈರನ್ ಥರನೇ ಇರೋ ಆನೆಗಳು ನನ್ನ ಹತ್ರ ಫೋಟೋಗಳಿದ್ದಾವೆ. ಅದು ಬೈರ ಅಂತ ಇವ್ರು ಹೇಳ್ತಾ ಇದ್ರು. ಅವುಗಳು ಅಲ್ಲಿ ಬರೋದು ಸ್ವಾಭಾವಿಕ ಆಯಿತು. ಈ ಇತ್ತೀಚೆಗಂತೂ ಮಾಮೂಲಿ ಆಗೋಯ್ತು. ಯಾಕೆಂದರೆ ಕಾರಿಡಾರ್ ಕಟ್ಟಾದ್ಮೇಲೆ, ಅಲ್ಲೊಂದು ಡ್ಯಾಮ್ ಆದಮೇಲೆ, ಕಾರಿಡಾರ್ ಕಟ್ಟಾದ್ಮೇಲೆ ಅಲ್ಲಿ ಬರೋದು ಮಾಮೂಲಿ ಆಯಿತು. ಈಗ ನಮಗೆ ಬಂದು ಸುದ್ದಿ ಪ್ರಕಾರ, ಈಗ ವೈರಲ್ ಆಗಿರೋ ಪ್ರಕಾರ 9ನೇ ತಾರೀಕು, ಈ ತಿಂಗಳೇ 9ನೇ ತಾರೀಕು ಅಂದರೆ ಶುಕ್ರವಾರ ಅಂತ ಕಾಣ್ತದೆ. ಇವತ್ತೆಷ್ಟು 12, 13 ಇರಬೇಕು ಡೇಟು. 9ನೇ ತಾರೀಕು ರಾತ್ರಿ ಒಂದು ಆನೆ 2 ಇಲ್ಲ 3ನೇ ಟರ್ನ್ ಕೆಳಭಾಗದಲ್ಲಿ, ಅಂದರೆ ಅದು ಅಲ್ಲಿ ಆನೆ ಬಂದು ರೋಡಿಗೆ ನಿಂತಿದೆ. ಒಂದು ಬಗನೆ ಮರ ಅಂತ, ಇಲ್ಲ ಬೈನೆ ಮರ ಅಂತ. ಈ ಬಗನೆ ಮರಗಳು ಪಶ್ಚಿಮ ಘಟ್ಟದಲ್ಲಿ ಇದೆ ಅಷ್ಟೇ ಅಲ್ಲ, ಸೌತ್ ಇಂಡಿಯಾದಲ್ಲಿ ಇದೆ ಅಷ್ಟೇ ಅಲ್ಲ. ನಾನು ನಾಗಾಲ್ಯಾಂಡಿಗೆ ಹೋದಾಗ ನಾಗಾಲ್ಯಾಂಡಲ್ಲಿ ನಾನು ಬೈನೆ ಮರಗಳನ್ನ ನೋಡ್ಕೆ ಬಂದಿದ್ದೆ. ಚಂಬಲ್ ಕಣಿವೆಯಲ್ಲೂ ನಾನು ಬೈನೆ ಮರಗಳು ನೋಡಿದ್ದೆ. ಹಾಗಾಗಿ ಇಂಡಿಯಾದಲ್ಲಿ ಸಾಮಾನ್ಯಕ್ಕೆ ಬೈನೆ ಮರಗಳು ಇರ್ತವೆ. ನಮ್ಮ ಮಲೆನಾಡಲ್ಲಿ ಅದರಲ್ಲಿ ಸೇಂದಿ ಮಾಡ್ತಾರೆ. ಅದಕ್ಕೆ ಬ್ರಿಟಿಷರು ಮಲ್ನಾಡ್ ಟಾನಿಕ್ ಅಂತ ಹೇಳಿರುವ ಆ ಸೇಂದಿಗಳು, ಆ ಸೇಂದಿ ಅದೇ ಬೈನೆ ಮರಗಳನ್ನ ಒಂದು ರೋಡಿಗೆ ಬೀಳಿಸ್ಕೊಂಡು ರೋಡ್ ಬ್ಲಾಕ್ ಆಗಿರ್ತದೆ. ಅದು ಸಾಮಾನ್ಯ ರಾತ್ರಿ 11 ಗಂಟೆ ಸಮಯದಲ್ಲಿ. ಅದು ಆ ಭಾಗ ನಮ್ಮ ಮೂಡಿಗೆರೆ ಫಾರೆಸ್ಟ್ನವ್ರು ಹೋದಾಗ ಆ ಭಾಗ ಅದು ಬೆಳ್ತಂಗಡಿಗೆ ರೇಂಜಿಗೆ ಸೇರೋದ್ರಿಂದ ಇವರು ವಾಪಸ್ ಬರ್ತಾರೆ. ಆಮೇಲೆ ಅಲ್ಲಿ ಯಾರೋ ರಾತ್ರಿ ಫೋಟೋಗಳನ್ನ ತೆಗಿತಾರೆ ಆನೆ ನಿಂತಿದ್ನ. ಆಮೇಲೆ ಅಲ್ಲಿ ಏನಾಗಿದೆ ಅಂದರೆ, ಒಂದು ಆನೆದು ಫೋಟೋ ವಿಡಿಯೋ ನೋಡಿದರೆ ಬಲ್ದೆ ಕೋರೆ ಹೋಗಿದ್ದೊಂದು ವಿಡಿಯೋ ಸಿಕ್ಕಿದೆ. ಇನ್ನೊಂದು ಆನೆ ಫೋಟೋ ನೋಡಿದರೆ ಅವನು ಯಾರ ಪಡಿಯಪ್ಪನ್ ಅಂತ ಕೂಗ್ತಾ ಇದ್ದ. ಆ ಆನೆದು ನೋಡಿದರೆ ಅದರಲ್ಲಿ ಬಲಭಾಗದ ಕೊರೆ ಇದೆ. ಹಾಗಾಗಿ ನಮ್ಗಲ್ಲಿ ಒಂದು ಸ್ವಲ್ಪ ಅದೇನೋ ನನಗೆ ಅದನ್ನ ಒಪ್ಕೊಳಕ್ ಆಗ್ತಾ ಇಲ್ಲ. ಆದರೂ ಬೈರನ ಬಾಲ ತುದಿಯಲ್ಲಿ ಒಂದು ಸ್ವಲ್ಪ ಕಟ್ಟಾಗಿದೆ. ಆಮೇಲೆ ಬೈರನ ಬಾಲ ತುದಿಯಲ್ಲಿ ಕೂದಲುಗಳಿಲ್ಲ. ಅದರಲ್ಲಿ ಒಂದು ಆನೆಗಳಿಗೆ 2 ಆನೆದು ಬಾಲಗಳು ಬೈರನ್ ಬಾಲದಂಗೆ ಇದೆ. ಆದರೆ ಒಂದು ಆನೆದು ಬಲಕೋರೆ ಇದೆ, ಎಡದೆ ಕೋರೆ ಇಲ್ಲ. ಇನ್ನೊಂದು ಆನೆದು ಬಲದೆ ಭಾಗದ ಕೋರೆ ಕಾಣುತ್ತೆ, ಎಡಭಾಗದ ಕೋರೆ ಆ ಸೈಡಿಗಿದೆ, ಅದು ಕಾಣ್ತಾ ಇಲ್ಲ. ಹಾಗಾಗಿ ನನಗೆ ಒಪ್ಕೊಳಕ್ಕೆ ಆಗ್ತಾ ಇಲ್ಲ. ನಾನು ಬೈರನ ಇವತ್ತು ಬೆಳಗ್ಗೆಯಿಂದ ನಿನ್ನೆಯಿಂದ ಸುಮಾರು ವಿಡಿಯೋಗಳನ್ನೆಲ್ಲ ತರಿಸಿ ನೋಡ್ತಾ ಇದ್ದೀನಿ ಆ ಭಾಗದಲ್ಲಿ. ನನಗೆ ಒಪ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾನು ಸತ್ಯ ಹೇಳ್ಬೇಕು, ಸುಮ್ಮನೆ ಒಂದು ಅಂದಾಜಿಗೆ ಹೇಳಿದ್ರೆ ಆಗಲ್ಲ. ಆದರೆ ಬೈರನ್ ಥರ ಆನೆಗಳು ತುಂಬ ಇದೆ, ಬೈರನ್ಗಿಂತ ಬಲಿಷ್ಠವಾದ ಆನೆಗಳು ಇದೆ. ಆದರೆ ಬೈರನ ಕಿವಿಯ ತುದಿ ಭಾಗದಲ್ಲಿ 1 ಇಂಚ್ 2 ಇಂಚ್ ದೂರದಲ್ಲಿ ಇವು ವೈಟ್ ಆಗಿದೆ. ಅಂದರೆ ನಮ್ಮಲ್ಲಿ ತನ್ನು ಅಂತೀವಿ, ಮನುಷ್ಯರಿಗೆಲ್ಲ ತನ್ನು ಅಂತ ವೈಟ್ ಪ್ಯಾಚಸ್ ಬರ್ತದೆ. ಅದೇ ಥರ ಆನೆಗಳಿಗೂ ಬರುತ್ತೆ. ಅದು ನಮ್ಮ ಸಾಕಾನೆ ಭೀಮನ ಹತ್ರನೂ ಇದೆ ಆ ಥರ ಮುಖ ಎಲ್ಲ, ಆ ಥರ ಇದೆ. ಆದರೆ ಈ ಬೇರೆ ಈ ಆನೆಗಳದ್ದು ಇದು ಈಗಲ್ಲಿದ 2 ವಿಡಿಯೋಗಳಲ್ಲೂ ಅದು ಸರಿಯಾಗಿ ಕಾಣ್ತಾ ಇಲ್ಲ.
ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು 50-50 ಹೇಳ್ಬೋದು, ಇರ್ಬೋದು ಇಲ್ದಿರಲ್ಲಿ ಇರ್ಬೋದು. ಅದನ್ನು ನಾನು ಇನ್ನೂ ಅದನ್ನ ಸ್ವಲ್ಪ ನೋಡ್ಬೇಕು. ಯಾಕಂದ್ರೆ ಅಷ್ಟು ಸುಲಭವಾಗಿ ನಾನು ಹೇಳಿದೆ ಅದು ಸುಳ್ಳಾಗಿದ್ರೆ ಅದು ಸರಿಯಲ್ಲ ಅದು. ಹಾಗಾಗಿ ನಾನೇನು ಇದನ್ನ ನಂಬ್ತಾ ಇಲ್ಲ. ಆದರೆ 50-50 ಹೇಳ್ಬೋದು. ಆದರೆ ಅಲ್ಲಿ ಕೊಟ್ಟಿರೋ ವಿಡಿಯೋಗಳಲ್ಲಿ 2 ಆನೆಗಳಿವೆ. 2 ಆನೆ ನಾನು ಹೇಳಿದ್ನಲ್ಲ, ರೈಟ್ ಸೈಡಿಂದ ಒಂದು ಕ್ವಾರೆ ಇದು ಒಂದು ಆನೆ ಇದೆ, ಇನ್ನೊಂದು ಲೆಫ್ಟ್ ಸೈಡ್ ಕ್ವಾರೆದೊಂದು ಇದೆ. ಅದು ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ. ಅದು ಬೈರ ಆಗಿರ್ಬೋದು, ಇಲ್ದಲೇ ಇರ್ಬೋದು. ಆದರೆ ದೇವ್ರ ದಯಿಂದ ಈ ಬೈರಿನ ಕ್ವಾರೆ ಇರಲಿ ಅಂತ ನಾನು ಹೇಳ್ಕೊಂತ ಇದ್ದೀನಿ. ಯಾಕೆ ಅಂದರೆ ಬೈರ ಒಬ್ಬ ಸುಂದರವಾದ ಆನೆ, ಬಲಿಷ್ಠವಾದ ಆನೆ. ಅವನು ಊರೊಳಗೆ ಬರಲಿಲ್ಲ, ಯಾರನ್ನೂ ಯಾವುದೇ ಬೆಳೆ ನಾಶ ಮಾಡಲಿಲ್ಲ, ಯಾರ ಮೇಲೂ ಅಟ್ಯಾಕ್ ಮಾಡಲಿಲ್ಲ. ನಾನು ಒಂದ್ಸತಿ ಬೈರನ ಹತ್ರಕ್ಕೆ ಹೋಗಿದ್ದೆ 2 ವರ್ಷದ ಹಿಂದೆ. ನಾನು ಬೈರನ ಹುಡ್ಕೆ ಹೋದಾಗ ಬೈರನ ಹತ್ರಕ್ಕೆ ಹೋಗಿದ್ದೆ. ಆದರೆ ನನಗೆ ಗೊತ್ತಾಗ್ದಲೇ ಹೋಗಿದ್ದೆ. ಎಲ್ಲೋ ಹೋಗ್ತಾ ಇದ್ದೀನಿ, ಆದರೆ ನಾನು ಹೋಗ್ತಾ ಇರೋದು ಹೀಗೆ, ಅದು ಯೂಟರ್ನ್ ನೋಡ್ಕೊಂಡು ಅಲ್ಲೇ ನಿಂತಿದೆ, ನಂಗೆ ಗೊತ್ತಿಲ್ಲ. ಕಿವಿ ಆಗ್ಲಿಕ್ಕೆ ನಾನು ನೋಡ್ತು ಬಿಟ್ರೆ ನನಗೇನು ಮಾಡಲಿಲ್ಲ. ಅದು ಚಾರ್ಮುಡಿ ಘಾಟ್ ಮತ್ತೆ ನಮ್ಮ ದೇವರ ಮನೆ ಕಾಲಭೈರವ ದೇವಸ್ಥಾನ ಮಧ್ಯದಲ್ಲಿ ಒಂದು ಬೆಟ್ಟ ಇದೆ. ಅಲ್ಲಿ ಅದಕ್ಕೆ ಕೋಗಿಲೆ ಅಂತ ಗ್ರಾಮ, ಆ ಭಾಗದಲ್ಲಿ ಆ ಗ್ರಾಮದ ಹೆಸರು ಕೋಗಿಲೆ ಅಂತ. ಹಾಗಾಗಿ ಅದೊಂದು ಸೌಮ್ಯ ಸ್ವಭಾವದ ಒಳ್ಳೆ ಆನೆ. ಅದು ನಾನು ನಂಬ್ತಾ ಇಲ್ಲ. ಆದರೂ ನನಗೊಂದು ಸ್ವಲ್ಪ ಕಾಲಾವಕಾಶ ಬೇಕು. ನನ್ನ ಇನ್ನೂ ಸ್ಟಡಿ ಮಾಡೋಕ್ಕಿದೆ. ಆದರೆ ಬೇರೆ ವಿಡಿಯೋಗಳನ್ನೆಲ್ಲ ತರಿಸ್ಕೊಂಡ್ರು ಇಷ್ಟ ಆಗಿದೆ.